ರೈತರಿಂದ ಖರೀದಿ ಮಾಡಿದ ಹಿಂಗಾರು ಮತ್ತು ಮುಂಗಾರು ಹಂಗಾಮಿನ ಜೋಳದ ಬಾಕಿ ಹಣವನ್ನ ಕೂಡಲೇ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಹಾಗೂ ಮಾರ್ವಿಯನ್ನ ಬರಗಾಲ ಪೀಡಿತ ತಾಲೂಕು ಎಂದು ಘೋಷಿಸಿ ಎಕರೆಗೆ 50,000 ರೂಪಾಯಿ ವಿಶೇಷ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ಮಾಜಿ ಸಂಸದರು ಮತ್ತು ಶಾಸಕರ ನೇತೃತ್ವದಲ್ಲಿ ಬಿಜೆಪಿ ಮುಖಂಡರು ಮಾನ್ವಿ ಪಟ್ಟಣದ ಬಸವ ವೃತ್ತದ ಬಳಿ ಆಕ್ರೋಶಭರಿತ ಪ್ರತಿಭಟನೆ ನಡೆಸಿ ಆಹಾರ ಇಲಾಖೆ ಉಪನಿರ್ದೇಶಕರಿಗೆ ಮನವಿ ಸಲ್ಲಿಸಿದ್ದಾರೆ. ನಮ್ಮ ರಾಯಚೂರು ಜಿಲ್ಲೆಗೆ ಇತ್ತು ಅತಿ ಹೆಚ್ಚು ಜೋಳ ಬೆಳೆದಿರತಕ್ಕಂತ ಜಿಲ್ಲೆ. ನಮ್ಮಲ್ಲಿ ಒಟ್ಟಾರೆ ಕ್ವಾಂಟಿಟಿ ವೈಸ್ ಹೇಳಬೇಕು ಅಂತಂದ್ರೆ 12,65,000 ಕ್ವಿಂಟಲ್ ಖರೀದಿ ಆಗಿದೆ ಈ ವರ್ಷ. ಅದರೊಳಗಡೆ ನಾವು ಇಲ್ಲಿವರೆಗೂ 14,500 ರೈತರಿಗೆ ಆಲ್ರೆಡಿ ಪೇಮೆಂಟ್ ಮಾಡಿದೀವಿ. 278 ಕೋಟಿ ರೂಪಾಯಿ ದುಡ್ಡನ್ನ ಪೇಮೆಂಟ್ ಮಾಡಿದೀವಿ. 278 crores ಪೇಮೆಂಟ್ ಮಾಡಿದೀವಿ. ಇನ್ನು 190 ಕೋಟಿ ಪೇಮೆಂಟ್ ಬ್ಯಾಲೆನ್ಸ್ ಇದೆ ಸರ್. ಅದರೊಳಗಡೆ 33 ಕೋಟಿ ಮುಂಗಾರಲ್ಲಿ ಬೆಳೆದಿರ್ತಕ್ಕಂಥದ್ದು 1,400 ರೈತರಿಗೆ. ಇನ್ನು 7,300 ರೈತರು 156 ಕೋಟಿ ಹಿಂಗಾರಲ್ಲಿ ಬೆಳೆದಿರ್ತಕ್ಕಂಥದ್ದು. ಈಗ ಆಲ್ರೆಡಿ ನಾವು 2-3 ಸಾರಿ ಬೆಂಗಳೂರಿಂದ ಹೆಡ್ ಆಫೀಸ್ ಇಂದ ಡೆಲ್ಲಿಗೆ ಹೋಗಿ ಕೇಂದ್ರ ಕಚೇರಿಯಿಂದ ಕೇಂದ್ರ ಸರ್ಕಾರದಿಂದನೂ ಸಹಿತ ಅದರದ್ದು ದುಡ್ಡನ್ನ ರಿಲೀಸ್ ಮಾಡಲಿಕ್ಕೆ ಓಡಾಡ್ತಿದ್ದೀವಿ. ಈ ಒಂದು ತಿಂಗಳ ಎಂಡ್ ಒಳಗಡೆನೆ ಮುಂಗಾರಿನ ಕಂಪ್ಲೀಟ್ ಪೇಮೆಂಟ್ ಕ್ಲಿಯರ್ ಮಾಡ್ತೀವಿ. ವಿತಿನ್ 15 days 15 ದಿನಗಳ ಒಳಗಾಗಿ ಸಂಪೂರ್ಣ ಪೇಮೆಂಟ್ ಅನ್ನ ಕ್ಲಿಯರ್ ಮಾಡ್ತೀವಿ. ಅಲ್ಲಿವರೆಗೂ ಎಲ್ಲಾ ರೈತರು, ನನಗೂ ಆ ಕಷ್ಟ ಅರ್ಥ ಆಗ್ತಿದೆ, ಆದಷ್ಟು ಬೇಗ ನಿಮ್ಮ ಪೇಮೆಂಟ್ ಅನ್ನ ನಾವೇನು ಜೋಳವನ್ನು ಖರೀದಿ ಮಾಡಿವಿ ಅದನ್ನ ತಕ್ಷಣ ನಿಮ್ಗೆ ಪೇಮೆಂಟ್ ಅನ್ನ ಕ್ಲಿಯರ್ ಮಾಡ್ತೀವಿ. ಬಹಳ ಅವಶ್ಯಕತೆ ಇದೆ ಸರ್ ರೈತರಿಗೆ ಗೊಬ್ಬರ ತರಬೇಕಾಗಿದೆ. ಕಳೆದ ಫೆಬ್ರವರಿ ತಿಂಗಳಿನಿಂದ ಈ ರಾಜ್ಯ ಸರ್ಕಾರ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ರೈತರಿಂದ ಜೋಳ ಖರೀದಿ ಮಾಡಿ ಸುಮಾರು 6 ತಿಂಗಳು ಆಗ್ತಾ ಬಂದರೂ ಕೂಡ ಅವರಿಗೆ ಕೊಡಬೇಕಾದಂಥ ಹಣ ಇವತ್ತಿಗೂ ಕೂಡ ಅವ್ರ ಖಾತೆಗೆ ಹಾಕಿಲ್ಲ. ಯಾವ ಸರ್ಕಾರ ರೈತರ ನೋವಿಗೆ, ರೈತರ ಸಂಕಷ್ಟಕ್ಕೆ ಸಹಾಯ ಆಗಬೇಕಾಗಿತ್ತು ಆ ಸರ್ಕಾರ ಇವತ್ತು ರೈತರ ಜೋಳ ಖರೀದಿ ಮಾಡಿ, ಕನಿಷ್ಠ ಖರೀದಿ ಮಾಡಿದ ಜೋಳಕ್ಕೂ ಕೂಡ ದುಡ್ಡು ಹಾಕದೆ ರೈತರ ಪ್ರಾಣ ತೆಗೆಯುವಂಥ ಒಂದು ಕೆಲಸಕ್ಕೆ ಕೈ ಹಾಕಿದೆ ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ. ಈ ಸರ್ಕಾರ ಒಂದು ರೈತ ವಿರೋಧಿ ಸರ್ಕಾರವಾಗಿದ್ದು ಈ ಸರ್ಕಾರ ಕೂಡಲೇ ಕಿತ್ತೊಯ್ಯಬೇಕಂತೇಳಿ ನಾನು ಮಾನ್ಯ ರಾಜ್ಯಪಾಲರಲ್ಲಿ ಮನವಿ ಮಾಡಿಕೊಳ್ತೇನೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ರೈತರಿಗೆ ಕೊಟ್ಟಂಥ ಒಂದು ಮಾತು ಭರವಸೆಗಳನ್ನು ಈಡೇರಿಸಿದೆ. ಈ ರೈತರೇನು ಯಾರು ಜೋಳ ಖರೀದಿ ಮಾಡ್ರಂತ ಯಾರೂ ಅರ್ಜಿ ಹಾಕೊಂಡಿಲ್ಲ ಸರ್ಕಾರಕ್ಕೆ. ಇವರೇ ರೈತರ ಒಂದು MSP ಕೇಂದ್ರ ಸರ್ಕಾರ ಏನು ನಿಗದಿ ಮಾಡಿದೆ, ಮಿನಿಮಮ್ ಸಪೋರ್ಟ್ ಪ್ರೈಸ್, ಆ ಒಂದು ದರದಲ್ಲಿ ಖರೀದಿ ಮಾಡ್ತೀವಿ ಅಂತೇಳಿ ಇವರೇ ರೈತರಿಗೆ ಅರ್ಜಿ ಹಾಕೋಕ್ಕೆ ಕೇಳಿದ್ದು ಇವರೇ, ರೈತರಿಂದ ಖರೀದಿ ಮಾಡಿದ್ದು ಇವರೇ. ಆದರೆ ಇವತ್ತು ದುಡ್ಡು ಕೊಡದಂಥ ಪರಿಸ್ಥಿತಿ ಇವರದಾಗಿದೆ. ಈ ರೀತಿಯಾಗಿ ಖಜಾನೆ ಕಾಲಿಟ್ಕೊಂಡು ರೈತರ ಒಂದು ಜೋಳ ಖರೀದಿ ಮಾಡಿ ದುಡ್ಡು ಹಾಕದಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ಸರ್ಕಾರಕ್ಕೆ ತಂದು ಒದಗಿಸಿಟ್ಟಿದೆ. ಇದು ತೀರಾ ಖಂಡನೀಯ. ಕೂಡಲೇ ರಾಜ್ಯ ಸರ್ಕಾರ ರೈತರಿಗೆ ಕೊಡಬೇಕಾದಂಥ ಬಾಕಿ ಹಣವನ್ನು ಕೂಡಲೇ ಪಾವತಿಸದಿದ್ದರೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಉಗ್ರ ಹೋರಾಟವನ್ನು ನಾವು ಮಾಡಬೇಕಾಗ್ತದೆ ಅಂತೇಳಿ ಕೂಡ ಈ ಒಂದು ಸಭೆಯ ಮುಖಾಂತರ ಮಾನ್ಯ ಸರ್ಕಾರಕ್ಕೆ ಎಚ್ಚರವನ್ನು ಕೊಡ್ತಾ ಇದ್ದೀವಿ ಭಾರತೀಯ ಜನತಾ ಪಕ್ಷದ ಮಾನ್ಯ ಮಂಡಲದ ಪರವಾಗಿ. ಅದೇ ರೀತಿಯಾಗಿ ಇವತ್ತು ಮಳೆಗಾಲ ಪ್ರಾರಂಭ ಆಗಿ 2 ತಿಂಗಳುಗಳು ಕಳೆದರೂ ಕೂಡ ಮಳೆ ಇಲ್ಲ. ಈ ಕುರಿತು ಬರಗಾಲ ಘೋಷಿಸುವಂತೆ ಹಲವಾರು ಜನ ಬೇಡಿಕೊಂಡರೂ ಕೂಡ ಯಾವುದೇ ಸರ್ವೆ ಕಾರ್ಯ ಇವತ್ತಿಗೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ಆರಂಭ ಆಗಿಲ್ಲ. ಕೃಷಿ ಇಲಾಖೆ ಅಧಿಕಾರಿಗಳು ಅದೇ ರೀತಿ ಸುಮ್ಮನೆ ಕುಂತಾರ. ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಯಾವುದೇ ಹಳ್ಳಿಗೆ ಹೋಗ್ದೇನೆ, ಯಾವುದೇ ಕೃಷಿ ಜಮೀನುಗಳಿಗೆ ಹೋಗ್ದೇನೆ. ನಾನು ಒಬ್ಬ ರೈತನಾಗಿ ಮಾತಾಡ್ತಿದ್ದೀನಿ. ಭಾರತೀಯ ಜನತಾ ಪಾರ್ಟಿ ಪಕ್ಷ ಕಾರ್ಯಕರ್ತ ಆಗಿ ನಮ್ಮ ಹಿರಿಯವರು ಎಲ್ಲರ ಮುಖಾಂತರ ನಮ್ಮ ರೈತರು ಕಷ್ಟ ನೋಡಿ ಹಳ್ಳಿಯ ಮನಸ್ಸಿನಿಂದ ನಮ್ಗೆ ಏನ್ ಮಾತಾಡ್ಬೇಕು ಕೂಡ ಅರ್ಥ ಆಗ್ತಾ ಇಲ್ಲ. ಇವತ್ತು ಜೋಳದ ಬಗ್ಗೆ ಹಿಂಗಾರಿ ಮುಂಗಾರಿ ಅಂತ ಕನ್ಫ್ಯೂಷನ್ ಮಾಡಿ ದುಡ್ಡು ಇವತ್ತಿಗೆ ಲೇಟ್ ಮಾಡಿ ಬರ್ತಾ ಇದ್ದಾರೆ. ಇದು ಅದರ ಬಗ್ಗೆ ನಮ್ಮ ಎಲ್ಲರೂ ಹಿರಿಯವರು ಹೇಳಿದ್ದಾರೆ, ಅದೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಇವಾಗ ಸದ್ಯ ರಾಯಚೂರು ಜಿಲ್ಲೆಗೆ 190 ಕೋಟಿ ರೊಕ್ಕ ಪೆಂಡಿಂಗ್ ಐತೆ. ಇವತ್ತಿ ಅದೇ ಮಾನ್ಯ ತಾಲೂಕಿಗೆ ಬಂದು ಸಿರಿವಾರ ಕೂಡಿ 77 ಕೋಟಿ ರೂಪಾಯಿ ಇವತ್ತು ಕಟ್ಟರೆ ನಮ್ಮ ರೈತರೆಲ್ಲ ಸುಖವಾಗಿ ಬದುಕ್ತಾರೆ ಎಂಬುದು ನಾನು ತಿಳಿಸ್ತಾ ಇದ್ದೀನಿ. ಇದು ಈ ಜೋಳದ ದುಡ್ಡು ವಿಷಯನೇ ಅಲ್ಲ. ಈ DK ಶಿವಕುಮಾರ್ ಸರ್, ನೀವು ಏನ್ ಮಾತಾಡಿದ್ರಿ ಅಸೆಂಬ್ಲಿನಾಗ ವಿರೋಧ ಪಕ್ಷಕ್ಕೆ? ನೀವು ನಮ್ ತಾಕತ್ ನೋಡ್ತೀಯಾ, ನಮ್ ಧೈರ್ಯ ನೋಡ್ತೀಯಾ, ನಮ್ಮ ದಿಕ್ಕತ್ತು ನೋಡ್ತೀಯ ಅಂತ ಹೇಳಿದ್ರಿ. ನಿಮ್ ದಿಕ್ಕತ್ತು, ನಿಮ್ ಧೈರ್ಯ, ನಿಮ್ ಸಾಹಸ ಏನಾಯ್ತು ಇವತ್ತು ದುಡ್ಡು ಕೊಡಲಿ ತೋರಿಸಿ. ಇವತ್ತು ರಾಯಚೂರು ಜಿಲ್ಲೆ ದುಡ್ಡು ಕೊಟ್ಟು ನಿಮ್ ದಿಕ್ಕತ್ತು ತೋರಿಸಿ, ನಿಮ್ ಧೈರ್ಯ ತೋರಿಸಿ, ನಿಮ್ ಎಷ್ಟು ತೋರಿಸ್ರಿ. ನಿಮ್ಮ ಮೇಲೆ ಗೌರವ ಐತೆ, ಗೌರವ ಇಲ್ಲ ಅಂತಲ್ಲ.
ಆದ್ರೆ ನಮ್ಮ ರೈತರು ಬದುಕಬೇಕಂದ್ರೆ ನೀವು ದಿಕ್ಕತ್ತು ಧೈರ್ಯ ಎಲ್ಲ ಕೊಟ್ಟು ನಮ್ಮ ರೈತರ ದುಡ್ಡೆಲ್ಲ ಕ್ಲೀನ್ ಮಾಡಿ ಒಂದು ವಾರ ಒಳಗೆ ಮಾಡಿಲ್ಲ ಅಂದ್ರೆ ಇಷ್ಟು ಗಂಟೆ 10 ನಾವು ಹೋರಾಟ ಮಾಡ್ತೀವಿ ಅಂತ ಕಂಪ್ಲೀಟ್ ರೋಡ್ನೇ ಬ್ಲಾಕ್ ಮಾಡ್ತೀವಿ. ಇನ್ನು ಮುಂದೆ ನಡೆಯೋದು ಇದೊಂದೇ ಅಲ್ಲ, ಜೋಳದ ಒಂದೇ ಮುಗಿದಿಲ್ಲ. ಡಿ ಕೆ ಶಿವಕುಮಾರ್ ಸರ್, ಇವತ್ತು ನೀರು ಕೆನಾಲ್ ತುಂಬ್ತಾ ಇತ್ತು ಡ್ಯಾಮ್. ಇವತ್ತು ಕೆನಾಲ್ ನೀರು ಹರಿಬೇಕಂದ್ರೆ ಒಂದು ಕೆನಾಲ್ ರಿಪೇರ್ ಮಾಡಿಲ್ಲ, ನೀನು ಒಂದು ಪೈಪ್ಗೆ ಗ್ರೀಸ್ ಹಚ್ಚಿಲ್ಲ. ನೀವು ನಾಳೆ ನೀರು ತುಂಬಿಕೊಂಡ್ರೆ ನೀವು ಹೆಂಗ ನೀರು ಕೊಡ್ತೀವಿ? ಒಂದು ಕೆನಾಲ್ ಮೇಂಟೆನೆನ್ಸ್ ಮಾಡಿಲ್ಲ. ಅಲ್ಲಿಂದ ರಾಯಚೂರ್ಲಿಂದ ಹಿಡಿದು ಹೊಸಪೇಟೆವರೆಗೆ ಕಾಲಿನ ಮೇಲೆ ಕೈ ಹಾಕಿಲ್ಲ, ಒಂದು ಗಿಡ ಕರೆದಿಲ್ಲ, ದಾರಿ ಮಾಡಿಲ್ಲ, ರಸ್ತೆ ಇಲ್ಲ, ಏನಿಲ್ಲ. ಇವತ್ತು ಪಟ್ಟ ನೀರು ಬಂದ್ರೆ ಹೆಂಗ್ ಬಿಡ್ತೀರಿ ನೀವು? ಏನು ರಿಪೇರಿ ಮಾಡ್ಲಾರ್ದಂಗೆ ಹೆಂಗ್ ಬಿಡ್ತೀರಿ? ಅದು ಒಂದನೇ ಅಲ್ಲ, ಇನ್ನು ಬಹಳ ಸಮಸ್ಯೆ ಇದೆ ರೈತರಿಗೂ. ಇವ ಹೆಣ್ಮಕ್ಳು ಗೃಹಲಕ್ಷ್ಮಿ ಅಂತ ಹೇಳ್ಯಾರ, ಎಲ್ಲಿ ಕೊಟ್ಟು ಗೃಹಲಕ್ಷ್ಮಿ ಅಲ್ಲಿ ಕೇಳಿ. ಸಿಪಿಎಂ ಆಫೀಸ್ ಹೋಗೋಣ ಹೆಣ್ಮಕ್ಳನ್ನ 5 ಲಕ್ಷ ಅಪ್ಲಿಕೇಶನ್ ಪೆಂಡಿಂಗ್ ಇದಾವ ಇವತ್ತಿಗೆ. ನೀವು ಗೃಹಲಕ್ಷ್ಮಿ ಕೊಟ್ಟಿದ್ರು, ಏನ್ ಕೊಟ್ಟಿದ್ರು? ಕರೆಂಟ್ ಕೊಟ್ಟಂದ್ರು. ಸಿದ್ದರಾಮಯ್ಯ ಅವರೇ, ನಿಮ್ಗೆ ಫ್ರೀ, ನನ್ಗೂ ಫ್ರೀ, ಎಲ್ಲಾರ್ಗು ಫ್ರೀ, 200 ಯೂನಿಟ್ ಬೇಕಾ ಬೇಡ ಅಂತ ಕೇಳಿದ್ರು. ಬರೀ ಇಲ್ಲಿ ನನ್ನ ಹತ್ರ ಬಿಲ್ ಐತೆ, ನೀವು 200 ಯೂನಿಟ್ ಅಂದ್ರೆ ವರ್ಷಕ್ಕೆ 2400 ತೆಗೆದು ನನ್ನ ಹತ್ರ ಎಷ್ಟು ದುಡ್ಡು ವಸೂಲಿ ಮಾಡಿದ್ರು ತೋರಿಸ್ರಿ, ಬರ್ರಿ, ನನ್ನ ಹತ್ರ ಬಿಲ್ ಐತೆ, ಎಲ್ಲ ಮಾಹಿತಿ ಐತೆ. ಈ ತರ ನೀವು ಮಾಡಕ್ ಹೋಗ್ಬೇಡ್ರಿ. ಇನ್ನ ಹೇಳ್ಬೇಕಂದ್ರೆ ಕಂಡಾಪಟ್ಟೆ ಇದಾವ ರೈತ ಸಮಸ್ಯೆಗಳು. ಇನ್ನ FID ಬಗ್ಗೆ ಮಾತಾಡ್ತೀರಿ, FID ಬಗ್ಗೆ ಮಾತಾಡ್ಬೇಕಂದ್ರೆ ಐತೆ. ಇನ್ನ ರಿಜಿಸ್ಟರ್ ಆಫೀಸ್ನಾಗ ಸಮಸ್ಯೆಗಳು ಇದಾವ. ಇನ್ನ AD ಎಲ್ಲಾರ ಮೇಲೆ ಸಮಸ್ಯೆ ಐತೆ. ನೀವು ಬೇಕಂದ್ರೆ ಒಂದು ಟೀಮ್ ಕಲ್ಸ್ರಿ, ನೋಡ್ರಿ, AD ಎಲ್ಲಾರು ಕಲ್ಸ್ರಿ, TD ಎಲ್ಲಾರು ಕಲ್ಸ್ರಿ, ಎಲ್ಲ ಸಮಸ್ಯೆಗಳು ಒಂದು ಟೀಮ್ ಕಲ್ಸ್ರಿ, ಒಂದು ವಾರದಾಗ ನಮ್ಗೆ ಎಲ್ಲ ಬಗೆಹರಿಸ್ಕೊಡ್ರಿ.